ತುಮಕೂರಿನಲ್ಲಿ ಇನ್ಶೂರೆನ್ಸ್ ಆಸೆಗೆ ತಮ್ಮನನ್ನೇ ಕೊಲೆ ಮಾಡಿದ್ದಾನೆ ಅಣ್ಣ. ಕೊಲೆಗೈದು ಇದು ಅಪಘಾತ ಅಂತ ಬಿಂಬಿಸುವುದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾನೆ. 40 ವರ್ಷದ ಹನುಮಂತರಾಜು ಶಿರಾ ಬಳಿ ತಮ್ಮ ರಮೇಶ್ ಮೇಲೆ ಕಾರು ಹತ್ತಿಸಿ ಮರ್ಡರ್ ಮಾಡಿದ್ದಾನೆ. ಶಿರಾ ಬಳಿ ನಿಧಿ ಇದೆ, ಮಾಟ ಮಾಡಬೇಕು ಅಂತ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ಅಪಘಾತದಲ್ಲಿ ಸತ್ತರೆ ವಿಮೆ ಡಬಲ್ ಬರುತ್ತೆ ಅಂತ ಈ ರೀತಿ ಆಕ್ಸಿಡೆಂಟ್ ಮಾಡಿರೋದು. ಬೈಕ್ನಲ್ಲಿ ತೆರಳುವಾಗ ರಮೇಶ್ ಮೇಲೆ ಅಣ್ಣ ಕಾರು ಹರಿಸಿ ಕೊಲೆ ಮಾಡಿದ್ದಾರೆ. ಈ ಕೊಲೆ ಪ್ರಕರಣವನ್ನ ಪಟ್ಟನಾಯಕನಹಳ್ಳಿ ಪೊಲೀಸರು ಭೇದಿಸಿದ್ದಾರೆ. ರಮೇಶ್ ಕೊಲೆ ಪ್ರಕರಣದಲ್ಲಿ ಅಣ್ಣ ಹನುಮಂತರಾಜು ಸೇರಿದ ಹಾಗೆ ಪ್ರವೀಣ್, ನವೀನ್ ಕುಮಾರ್, ಜಿಲಾನ್ ಈ ಮೂವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಆಸೆಗೋಸ್ಕರ ತಮ್ಮನನ್ನೇ ಅಣ್ಣ ಕೊಲೆ ಮಾಡಿದ್ದಾರೆ. ತಮ್ಮ ರಮೇಶ್ ಹತ್ಯೆಗೆ ಮಾಟ ಮಂತ್ರದ ವಿದ್ಯೆ ಕಾರಣ ಆಯ್ತಾ? ಹೆಂಡತಿ ಬಿಟ್ಟು ಮಾಟ ಮಂತ್ರ ಮಾಡೋದನ್ನ ರಮೇಶ್ ಅಣ್ಣಂದಿರು ಕಲಿತಿದ್ರು. ಸಂಸಾರಕ್ಕೆ ಮಾಟ ಮಾಡಿ ಕಾಟ ಕೊಡ್ತಾ ಇದ್ದಂತೆ. ರಮೇಶ್ ಅಣ್ಣನ ಸಂಸಾರಕ್ಕೆ ಮಾಟ ಮಾಡಿ ಕಾಟ ಕೊಡ್ತಾ ಇದ್ದ. ರಮೇಶ್ ಹತ್ಯೆಗೆ 2 ವರ್ಷದ ಹಿಂದೆನೆ ಮೂರನೆಯ ಅಣ್ಣ ಸ್ಕೆಚ್ ಹಾಕಿದ್ನಂತೆ. ಕೊಲೆ ಮಾಡಿ LIC ಹಣ ಪಡೆಯೋಕೆ ಹನುಮಂತರಾಜು ಪ್ಲಾನ್ ಮಾಡಿದ್ದ. ತಮ್ಮನ ಹೆಸರಲ್ಲಿ ವಿಮೆ ಮಾಡಿಸಿ ತಾನೇ ನಾಮಿನಿ ಆಗಿದ್ದ ಈ ಅಣ್ಣ. ಪ್ರತಿ ತಿಂಗಳು 8,500 ರೂಪಾಯಿ ಕಂತು ತಾನೇ ಕಟ್ತಾ ಇದ್ದ. ಹನುಮಂತರಾಜು ವಿಮೆ ಮಾಡಿಸಿದ 2 ವರ್ಷದ ನಂತರ ರಮೇಶ್ ಮರ್ಡರ್ ಆಗಿದೆ. 3 ಸ್ನೇಹಿತರ ಜೊತೆಗೂಡಿ ತಮ್ಮನನ್ನೇ ಅಣ್ಣ ಕೊಲೆ ಮಾಡಿದ್ದಾನೆ. ಅದು ಆಕ್ಸಿಡೆಂಟ್ ಆಗಿರುವ ಸನ್ನಿವೇಶ ಅಲ್ಲಿ ಕಂಡು ಬರೋದಿಲ್ಲ. ಸೊ ಇವ್ರಿಗೆ ಡೌಟ್ ಬರುತ್ತೆ. ಡೌಟ್ ಬಂದಾದ ಮೇಲೆ ಇಮಿಡಿಯೇಟಾಗಿ ನಾವು ಅಲ್ಲಿ ಸ್ಪಾಟಿಗೆ ನೋಡ್ತೀವಿ, ನಮಗೂ ಡೌಟ್ ಬರುತ್ತೆ. ಸೊ ಇದು ಆಕ್ಸಿಡೆಂಟ್ ಥರ ಇಲ್ಲ ಅಂತ ಹೇಳಿ ಸಂಶಯಾಸ್ಪದ ಮೃತ್ಯು ಆಗಿರ್ಬೋದು ಅಂತ ಹೇಳಿ ನಾವು ಒಂದು UDR ಮಾಡ್ಕೊಂಡಿದ್ದೀವಿ. ಮಾಡಿಕೊಂಡು ತಕ್ಷಣವೇ ಬಾಡಿಯನ್ನು ನಾವು ಸರ್ಚ್ ಮಾಡಲಾಗಿದೆ. ಸರ್ಚ್ ಮಾಡಿದಾಗ ಅವ್ರ ಮೊಬೈಲ್ ಸಿಕ್ಕಿದೆ ಮತ್ತು ಬೇರೆ ID ಕಾರ್ಡ್ ಸಿಕ್ಕಿದ್ದಾವೆ. ಅದರ ಮೇಲೆ ನಾವು ಐಡೆಂಟಿಫೈ ಮಾಡಿರೋದು ಮೃತ ಹೆಸರು ರಮೇಶ್ ಅಂತ, ಮೂಲತಃ ಆಂಧ್ರ ಪ್ರದೇಶ್ ಸತ್ಯಸಾಯಿ ಜಿಲ್ಲೆಯ ಅಮರಾಪುರ ಮಂಡಲ ನಿದ್ರಘಟ್ಟ ಅನ್ನೋ ಗ್ರಾಮದಿಂದ ಇವರು ಅಂತ ಕಂಡು ಬಂದಿದೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.